ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೇಂದ್ರ ಸರ್ಕಾರದ ಹುದ್ದೆಗಳಾದ SSC ಕಡೆಯಿಂದ ಸುಮಾರು ಈ ತಿಂಗಳು 8 ಹುದ್ದೆಗಳಿಗೆ ನೋಟಿಫಿಕೇಶನ್ ಬಿಡ್ತಾ ಇದ್ದಾರೆ. ಆ 8 ಹುದ್ದೆಗಳಲ್ಲಿ 3 ಹುದ್ದೆಗಳು ಇಂಪಾರ್ಟೆಂಟ್ ಇದ್ದಾವೆ, ಅಂದರೆ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಅಂಥ ಹುದ್ದೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನಿಮ್ಮದು SSLC ಆದರೂ ಮುಗಿದಿರಲಿ ಅಥವಾ PUC ಆದರೂ ಮುಗಿದಿರಲಿ, ಡಿಗ್ರಿ ಆದರೂ ಮುಗಿದಿರಲಿ, ನೀವು 3 ಜನನೂ ಅಪ್ಲಿಕೇಶನ್ ಹಾಕುವಂತಹ ಒಂದು ಹುದ್ದೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಿಮ್ದೇನಾದರೂ ಡಿಗ್ರಿ ಮುಗಿದಿದ್ರೆ ನಿಮಗೂ ಒಂದು ಜಾಬ್ ನೋಟಿಫಿಕೇಶನ್ ಇವತ್ತೇ ಬರುತ್ತೆ. ಅಂದರೆ ಜೂನ್ 9ನೇ ತಾರೀಕಿಗೆ ಇದರ ನೋಟಿಫಿಕೇಶನ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಜೂನ್ 9 ಸಂಜೆ ಒಳಗಡೆ ಬಿಡಬಹುದು. ಅದನ್ನು ಇವತ್ತು ಬಿಟ್ಟರು ಅಂದರೆ ನಾಳೆ ನಿಮಗೆ ಕಂಪ್ಲೀಟ್ ಆಗಿ, ಅಂದರೆ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಕನ್ನಡದಲ್ಲಿ ಇದೆಯಾ ಇಲ್ವಾ, ಪ್ರತಿಯೊಂದು ಮಾಹಿತಿಯನ್ನು ನಾಳೆ ನಿಮಗೆ ಹಾಕ್ತಾ ಹೋಗ್ತೇನೆ. ಈಗ ಅದಕ್ಕೆ ನೀವು ತಯಾರಿಯನ್ನು ನಡೆಸಬೇಕಲ್ವ, ಹೀಗಾಗಿ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. SSC CGL ಅಂತ ಈ ಹುದ್ದೆಯ ಹೆಸರು. SSC ಅಂದರೆ ಅದೊಂದು ಹುದ್ದೆ ಅಲ್ಲ. ಈಗ ಕರ್ನಾಟಕದಲ್ಲಿ KEA ಅಂತ ಇದೆ, KPSC ಅಂತ ಇದೆ ನೋಡಿ, ಆ ಥರ ಸೆಂಟ್ರಲ್ನಲ್ಲಿ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ, ಹೌದಾ? ಹಾಗೆ ಈ CGL ಅಂದರೆ ಕಂಬೈನ್ಡ್ ಗ್ರ್ಯಾಜುಯೇಟೆಡ್ ಲೆವೆಲ್ ಅಂತ, ಅಂದರೆ ಡಿಗ್ರಿ ಅವರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಬರುತ್ತೆ. ಈಗ ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ ಅಂದರೆ ಜೂನ್ 9ನೇ ತಾರೀಕಿಗೆ ನೋಟಿಫಿಕೇಶನ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗ್ತವೆ ಅಂದರೆ ಇವತ್ತು ನೋಟಿಫಿಕೇಶನ್ ಬಿಟ್ಟರೆ ಇವತ್ತಿನಿಂದಾನೇ ಅರ್ಜಿಗಳು ಪ್ರಾರಂಭವಾಗ್ತವೆ. ಹೀಗಾಗಿ ಇವತ್ತು ನೋಡೋಣ. ಹಾಗೆ ಲಾಸ್ಟ್ ಡೇಟ್ ಯಾವಾಗ ಅಂದರೆ ಜುಲೈ 4 ಅಂತ ಕೊಟ್ಟಿದ್ದಾರೆ. ಹಾಗೆ ಎಕ್ಸಾಮ್ ಡೇಟ್ ಅಂದರೆ ಎಕ್ಸಾಮ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟು ಎಕ್ಸಾಮು ಯಾವ ಥರ ಇರುತ್ತೆ ಅಂದರೆ ಒಟ್ಟು 3 ಇರ್ತಿದ್ದು. ಇಷ್ಟು ದಿನ ಏನಿರ್ತಿತ್ತು, ಟೈರ್ 1 ಎಕ್ಸಾಮು, ಟೈರ್ 2 ಎಕ್ಸಾಮು, ಹಾಗೆ ಟೈರ್ 3 ಅಂತ. ಟೈರ್ 3 ಎಕ್ಸಾಮ್ನಲ್ಲಿ ಏನಿರುತ್ತೆ ಅಂದರೆ ಜಸ್ಟ್ ಟೈಪಿಂಗ್ ಇರ್ತಿತ್ತು. ಈ ಸರ್ತಿ ಅದನ್ನು ತೆಗಿಬೇಕು ಅಂತ ಮಾಡಿದ್ದಾರೆ. ನೋಡೋಣ. ಟೈರ್ 1 ಟೈರ್ 2 ಮಾತ್ರ ಫಿಕ್ಸ್ ಇರ್ತವೆ ನಿಮಗೆ, ಅಂದರೆ 2 ಎಕ್ಸಾಮ್ಗಳು ಇರ್ತವೆ. ಟೈರ್ 1 ಅಂತ ಒಂದು ಎಕ್ಸಾಮು, ಟೈರ್ 2 ಅಂತ ಎಕ್ಸಾಮು, ಹೌದಾ? ಹಾಗೆ ಅದು ಯಾವಾಗ ಅಂದರೆ 13 ಆಗಸ್ಟ್ 2025ರಿಂದ ಆಗಸ್ಟ್ 30ರವರೆಗೆ ಅಂತ ಹೇಳಿದ್ದಾರೆ. ಇದು ಮುಂದ್ಗಡೆ ಹೋಗುತ್ತೆ. ಇನ್ನು ಇದೇ ಫಿಕ್ಸ್ ಡೇಟ್ ಅಲ್ಲ, ಎಕ್ಸಾಮ್ ಡೇಟು ಇದೇ ಫಿಕ್ಸ್ ಅಲ್ಲ, ಇದು ಇನ್ನು ಮುಂದೆ ಹೋಗುತ್ತೆ. ಹಾಗೆ ಇದಕ್ಕೆ ಏಜ್ ಲಿಮಿಟು ಅಂದರೆ ಮಿನಿಮಮ್ 18 ವಯಸ್ಸಾಗಿರಬೇಕು. ಹಾಗೆ 32 ವಯಸ್ಸಿನವರೆಗೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋಕೆ ನಮಗೆ ಆಗುತ್ತೆ, ಹೌದಾ? 32 ಏಜಿನ ಒಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಕ್ವಾಲಿಫಿಕೇಷನ್ ಏನು? ಇದಕ್ಕೆ ಡಿಗ್ರಿ, ಎನಿ ಡಿಗ್ರಿ ಆಗಿದ್ದರೂ ಸಹ, ಅಂದರೆ ಯಾವುದೇ ಪದವಿ ಪಡೆದಿದ್ದರೂ ಸಹ ನೀವು ಈ SSC CGL ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಒಂದಿಷ್ಟು ಜನಕ್ಕೆ ಡೌಟ್ ಇರುತ್ತೆ, ಏನಿರುತ್ತೆ ಸರ್, ಇದು ಎಕ್ಸಾಮು ಕನ್ನಡದಲ್ಲಿರುತ್ತಾ ಅಥವಾ ಇಂಗ್ಲೀಷ್ನಲ್ಲಿ ಇರುತ್ತೋ? ಇಷ್ಟು ದಿನ ಇಂಗ್ಲೀಷು ಮತ್ತು ಹಿಂದಿ ಬಿಟ್ಟರೆ ಯಾವ ಭಾಷೆಯಲ್ಲೂ ಇದ್ದಿದ್ದಿಲ್ಲ, ಹೌದಾ? ಈ ಸರ್ತಿ ಎಲ್ಲ ಭಾಷೆಗಳಲ್ಲೂ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡೋಣ. ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬರುತ್ತೆ ನೋಡಿ, ಅವತ್ತೇ ಗೊತ್ತಾಗೋದು. ಆದರೆ ಇಷ್ಟು ದಿನ ಮಾತ್ರ ಕನ್ನಡ ಇದ್ದಿಲ್ಲ. ಇವಾಗಲೂ ಹಿಂದಿ ಇಂಗ್ಲೀಷ್ನೇ ಇರಬಹುದು, ಆದರೆ ಕನ್ನಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ ವರ್ಷ ಮಾಡಿದರೆ ಬೆಟರ್, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಇದಕ್ಕೆ ಸಿಲೆಬಸ್ ಏನಿರುತ್ತೆ ಸರ್, ನಾವು ಇದಕ್ಕೆ ಪ್ರಿಪ್ರೇಷನ್ ಮಾಡ್ತೀವಿ ಅಂದರೆ ಸಿಲೆಬಸ್ ಏನಿರುತ್ತೆ ಅಂದರೆ ಇದಕ್ಕೆ GK ಇರುತ್ತೆ, ನಾರ್ಮಲ್ GK ಇರುತ್ತೆ, ಹಾಗೆ ಮ್ಯಾಥ್ಸ್ ಇರುತ್ತೆ, ಹಾಗೆ ರೀಸನಿಂಗ್ ಇರುತ್ತೆ, ಹಾಗೆ ಇಂಗ್ಲೀಷ್ ಇರುತ್ತೆ. ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಗ್ರಾಮರ್ ಇರುತ್ತೆ. ಈ 4 ಸಬ್ಜೆಕ್ಟ್ಗಳು ಫಿಕ್ಸ್ ಇರ್ತವೆ ನಮಗೆ. ಏನಿರುತ್ತೆ, GK ಮೇಲೆ ಕ್ವಶನ್ಗಳನ್ನು ಕೇಳ್ತಾರೆ, ಮ್ಯಾಥ್ಸ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ, ರೀಸನಿಂಗ್ ಅಂದರೆ ಮೆಂಟಲ್ ಎಬಿಲಿಟಿ ಮೇಲೆ ಕೇಳ್ತಾರೆ. ಅದೇ ಥರ ನಿಮಗೆ ಕಂಪಲ್ಸರಿ ಇಂಗ್ಲೀಷ್ ಇರುತ್ತೆ. ನೀವು SSCಯ ಯಾವುದೇ ಪರೀಕ್ಷೆಯನ್ನು ಬರೆದರೂ ಸಹ ನಿಮಗೆ ಕಂಪಲ್ಸರಿ ಇಂಗ್ಲೀಷ್ ಇರುತ್ತೆ, ಹೌದಾ? ನಮಗೆ ಒಂದು ಸ್ವಲ್ಪ ಇಂಗ್ಲೀಷ್ ಟಫ್ ಆಗುತ್ತೆ ಅಂದರೆ GK ಇರುತ್ತೆ, ಮ್ಯಾಥ್ಸ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಅದನ್ನು ನೋಡ್ಕೋಬೋದು, ಹೌದಾ? ಇಂಗ್ಲೀಷು ಈಸಿ ಅಲ್ಲ. ಬೇಕಾದರೆ ನಾನು ಕ್ಲಾಸ್ ಮಾಡಿ ಹಾಕ್ತೇನೆ, ನೋಟಿಫಿಕೇಷನ್ ಬಂದಮೇಲೆ ನಾನು ಕ್ಲಾಸ್ ಮಾಡಿ ಹಾಕ್ತೇನೆ. ಇದು ಡಿಗ್ರಿ ಮುಗಿದವರಿಗೆ ಒಂದು ಬೆಸ್ಟ್ ಅಪಾರ್ಚುನಿಟಿ, ಹೌದಾ? 10,000ಕ್ಕಿಂತಲೂ ಹೆಚ್ಚು ಪೋಸ್ಟ್ಗಳನ್ನು ಕರಿತೀವಿ ಅಂತ ಹೇಳಿದ್ದಾರೆ. ನೋಡೋಣ, ನೋಟಿಫಿಕೇಷನ್ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಸರ್, ನಾವು ಡಿಗ್ರಿ ಮುಗಿದಿಲ್ಲ, ನಮ್ಮದು PUC ಮುಗಿದಿದೆ, ನಮಗೆ ಯಾವುದು ಜಾಬ್ ಇದೆ, ಈ ತಿಂಗಳಲ್ಲಿ ಹಾಕೋಕ್ಕೆ ನೋಟಿಫಿಕೇಶನ್ ಬರುತ್ತಾ ಅಂದರೆ ಇದೆ. SSCಯಿಂದನೇ ಸೆಕೆಂಡ್ PUC ಮುಗಿದವರಿಗಾಗಿ SSC CHSL ಅಂತ ಈ ಪೋಸ್ಟ್ನ ಕರೀತಾ ಇದ್ದಾರೆ.
ಇದು ಯಾವಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಥವಾ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂದರೆ ಇದೇ ತಿಂಗಳು ಜೂನ್ 23ನೇ ತಾರೀಕಿಗೆ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಅವತ್ತೇ ಜೂನ್ 23ರಂದೇ ನಿಮ್ಮದು ಅಪ್ಲಿಕೇಶನ್ಸ್ಗಳು ಓಪನ್ ಆಗ್ತವೆ. ಅವತ್ತೇ ನೋಟಿಫಿಕೇಷನ್ ಬರುತ್ತೆ, ಅವತ್ತಿನಿಂದಾನೇ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗ್ತವೆ. ನೀವು ಅವತ್ತು ಅಪ್ಲಿಕೇಶನ್ ಹಾಕಬೇಕು, ಹೌದಾ? ಹಾಗೆ ಅದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಇರುತ್ತೆ ಅಂದರೆ ಜುಲೈ 18ರವರೆಗೆ, ಜುಲೈ 18, 2025ರವರೆಗೆ ನಿಮ್ಮದು ಲಾಸ್ಟ್ ಡೇಟ್ ಇರುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ಇದೇ ತಿಂಗಳು ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗ್ತವೆ. ಇನ್ನು ಇದಕ್ಕೆ ಎಕ್ಸಾಮ್ ಯಾವ ಥರ ಇರುತ್ತೆ? ಇದಕ್ಕೂ ಸೇಮ್ ಟು ಸೇಮ್ ಈ CGLಗಿತ್ತು ನೋಡಿ, ಅದರಲ್ಲಿ 3 ಎಕ್ಸಾಮ್ ಇದ್ದು ಇದರಲ್ಲಿ 2 ಎಕ್ಸಾಮ್, ಟೈರ್ 1 ಮತ್ತು ಟೈರ್ 2 ಅಂತ 2 ಎಕ್ಸಾಮ್. ಫಸ್ಟು ಒಂದು ಎಕ್ಸಾಮ್ನ ಬರೆಸ್ತಾರೆ, ಅದರಲ್ಲಿ ಮಿನಿಮಮ್ ಮಾರ್ಕ್ಸ್ ತೊಗೊಂಡು ಒಂದು ಸ್ವಲ್ಪ ಕ್ವಾಲಿಫೈ ಆಗಬೇಕು. ಸೆಕೆಂಡ್ ಪೇಪರ್ಗೆ ನಾವು ಕ್ವಾಲಿಫೈ ಆಗಬೇಕು. ನಿಮ್ಮದು ಜಾಬ್ ಕೊಡೋದು ಯಾವುದು ಅಂದರೆ ಸೆಕೆಂಡ್ ಪೇಪರ್ ಇರುತ್ತೆ ನೋಡಿ, ಅದರಲ್ಲಿ ಒಳ್ಳೆ ಸ್ಕೋರ್ ಮಾಡಿದರೆ ನೀವು ಸೆಲೆಕ್ಟ್ ಆಗ್ತೀರಾ ಈ ಜಾಬ್ಗೆ. ಇದಕ್ಕೆ 2 ಪೇಪರ್ಗಳಿರ್ತವೆ. 2 ಪೇಪರ್ಗಳಿಗೆ ಏಜ್ ಲಿಮಿಟ್ ಏನು? ಈ ಪೋಸ್ಟ್ಗೆ ನಾವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಏಜ್ ಲಿಮಿಟ್ ಎಷ್ಟು ಅಂದರೆ 18ರಿಂದ 27 ವರ್ಷ. 18ರಿಂದ 27 ವರ್ಷದ ಒಳಗಿನವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಏಜ್ ರಿಲ್ಯಾಕ್ಸೇಷನ್ ಸಹ ಇದೆ. ಏನು SC ST OBC EWS ಇವಕ್ಕೆಲ್ಲ ಏನಿದೆ ಏಜ್ ರಿಲ್ಯಾಕ್ಸೇಷನ್ ಸಹ ಇದೆ. ನೋಟಿಫಿಕೇಷನ್ ಬಂದ ಮೇಲೆ ಹೇಳ್ತೀನಿ. ಇವಾಗ ನೀವು ತಯಾರಿ ಮಾಡ್ತೀರಿ ಅಂದರೆ ಜೂನ್ 23ರಿಂದ ಈ ಅರ್ಜಿಗಳು ಪ್ರಾರಂಭವಾಗ್ತವೆ. ಸೆಕೆಂಡ್ PUC ಯಾರು ಮುಗಿಸಿದ್ದಾರೆ ನೋಡಿ ಅವರಿಗಾಗಿ, ಹೌದಾ? ಇದಕ್ಕೇನು ಸಿಲೆಬಸ್ ಇರುತ್ತೆ ನೋಡಿ. SSC ಯಾವುದೇ ಪರೀಕ್ಷೆಯನ್ನು ಬರೀರಿ, ಒಂದೇ ಸಿಲೆಬಸ್ ನಿಮಗೆ, ಹೌದಾ? ಕ್ವಶನ್ಸ್ಗಳು ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿ, ಇದರಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. ಆದರೆ ಏನು ಸಿಲೆಬಸ್ ಮಾತ್ರ ಸೇಮ್. ಏನು GK, ಇಂಗ್ಲೀಷು, ಮ್ಯಾಥ್ಸು, ರೀಸನಿಂಗು. GK, ಇಂಗ್ಲೀಷು, ಮ್ಯಾಥ್ಸು, ರೀಸನಿಂಗು ಇಷ್ಟು ಫಿಕ್ಸ್. ನೀವು ಇಂಗ್ಲೀಷ್ನೂ ಓದ್ಕೋಬೇಕು, ಮ್ಯಾಥ್ಸು ರೀಸನಿಂಗೂ ಓದ್ಕೋಬೇಕು, ಹಾಗೆ GK ಇಷ್ಟೇ ಇರುತ್ತೆ. ಆ ಕ್ವಶನ್ಸ್ಗಳನ್ನು ಅವರು ಡಿವೈಡ್ ಮಾಡಿ ಕೊಡ್ತಾರೆ, ಹೌದಾ? ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಡಿ ಹಾಕ್ತಾ ಹೋಗ್ತೇನೆ. ಈ ಹುದ್ದೆಗಳನ್ನು ಈ ತಿಂಗಳಲ್ಲಿ ಬಿಡ್ತಾರೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದೇ ಹುದ್ದೆಯ ಬಗ್ಗೆ ನಾನು ಇವತ್ತು ತಿಳಿಸ್ತಾ ಇಲ್ಲ. ಎಲ್ಲ ಹುದ್ದೆಗಳು ಅಂದರೆ ನೀವು ತಯಾರಾಗಲಿ, 10th ಮುಗಿದವರಿಗೂ ಕರೀತಾರೆ, PUC ಮುಗಿದವರಿಗೂ ಜಾಬ್ ನೋಟಿಫಿಕೇಷನ್ ಆಗುತ್ತೆ ಅಂತ ತಿಳಿಸೋಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಈ ಹುದ್ದೆಯ ಸಿಲೆಬಸ್ ಬೇಕಾದರೆ ಹೇಳಿ, ಅದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದಕ್ಕೆ ಕ್ವಾಲಿಫಿಕೇಷನ್ ಏನು ಅಂದರೆ ಸೆಕೆಂಡ್ PUC. ನೀವೇನಾದರೂ ಸೆಕೆಂಡ್ PUC ಆರ್ಟ್ಸ್ ಆದರೂ ಆಗಿರಲಿ, ಕಾಮರ್ಸು, ಸೈನ್ಸ್ ಯಾವುದೇ ಆಗಿರಲಿ, ಸೆಕೆಂಡ್ PUC ಮುಗಿದಿದ್ದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು, ಹೌದಾ? ಇದರ ಬಗ್ಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಇನ್ನು ಕೊನೆಯದಾಗಿ 10th ಮುಗಿದವರಿಗೆ, ಈಗ ಡಿಗ್ರಿ ಮುಗಿದವ್ರಿಗೆ ಒಂದು ಹುದ್ದೆ ಆಯಿತು, PUC ಮುಗಿದವ್ರಿಗೆ ಒಂದು ಹುದ್ದೆ ಆಯಿತು. ಇನ್ನು ಸರ್ ನಾವು 10th ಅಷ್ಟೇ ಆಗಿದೆ, ನಾವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ SSC MTS ಅಂತ ಯಾವುದು SSC ಕಡೆಯಿಂದಾನೇ SSC MTS ಅಂತ ಇದೆ. ಈಗ ಇದು ಕಳೆದ ಯಾವುದಿದು SSC CHS ಇದೆ ನೋಡಿ, ಇದು ಕನ್ನಡದಲ್ಲೇ ಎಕ್ಸಾಮ್ ಇರುತ್ತೆ, ಹೌದಾ? ಕನ್ನಡದಲ್ಲೇ ಎಕ್ಸಾಮ್ ಇರುತ್ತೆ. ಇಂಗ್ಲೀಷ್ನಲ್ಲೂ ಇರುತ್ತೆ ನಿಮಗೆ ಬೇಕಾದರೆ, ಆದರೆ ಕನ್ನಡದಲ್ಲಿ ಇದು ಎಕ್ಸಾಮ್ ಇರುತ್ತೆ. ಇದೇ ಒಂದೇ ಡೌಟು, SSC CGL ಒಂದೇ ಡೌಟು, ನೋಟಿಫಿಕೇಷನ್ ಬರೋವರೆಗೂ ಕಾಯಬೇಕಷ್ಟೇ. ಆದರೆ ಈ SSC MTS ಮತ್ತು CHSL ಅಂದರೆ 10th ಮೇಲೆ ಹಾಕೋದು, PUC ಮೇಲೆ ಹಾಕೋದು, ಅವು 2 ಹುದ್ದೆಗಳು ಕನ್ನಡದಲ್ಲಿ ಪರೀಕ್ಷೆ ಇರುತ್ತೆ. ಆದರೆ ಇಂಗ್ಲೀಷ್ ಮಾತ್ರ ಕಂಪಲ್ಸರಿ ಇರುತ್ತೆ. ಇಂಗ್ಲೀಷು ಕಂಪಲ್ಸರಿ ಇರುತ್ತೆ. ಅದರಲ್ಲಿ ಒಂದಿಷ್ಟು ಕ್ವಶನ್ ಮಾತ್ರ, ಎಲ್ಲ ಕ್ವಶನ್ಸ್ಗಳು ಅಲ್ಲ. ಮ್ಯಾಥ್ಸು, ರೀಸನಿಂಗು ಹಾಗೆ GK ಕ್ವಶನ್ಸ್ಗಳು ಕನ್ನಡದಲ್ಲೇ ಇರ್ತವೆ. ಈ ಇಂಗ್ಲೀಷ್ ಕ್ವಶನ್ಸ್ಗಳು ಮಾತ್ರ ನಿಮಗೊಂದಿಷ್ಟು ಇರ್ತವೆ ಅಷ್ಟೇ, ಹೌದಾ? ಈ SSC MTS ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅಂದರೆ ಇದೇ ತಿಂಗಳು 26ನೇ ತಾರೀಕಿಗೆ ನೋಟಿಫಿಕೇಷನ್ ಆಗುತ್ತೆ. ಅದೇ ದಿನ 26 ಜೂನ್ 2025ರಂದು ಅರ್ಜಿಗಳು ಪ್ರಾರಂಭವಾಗ್ತವೆ. ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಅಂದರೆ 24 ಜುಲೈ 2025, ಹೌದಾ? ಇದು MTSದು ನೋಟಿಫಿಕೇಷನ್ ಡೀಟೇಲ್ಸ್ ಆಗಿರುತ್ತೆ. ನಿಮ್ಮ ಪರೀಕ್ಷೆಗಳು ಯಾವಾಗ ಅಂದರೆ ಅದು ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 24ರವರೆಗೆ ಅಂತ ಹೇಳಿದ್ದಾರೆ. ಅದು ಎಕ್ಸಾಕ್ಟ್ ಡೇಟಿಗೆ ಆಗಲ್ಲ. ಯಾವುದು SSC ಎಕ್ಸಾಮ್ಗಳು ಎಕ್ಸಾಕ್ಟ್ ಅದೇ ಡೇಟಿಗೆ ಆಗಲ್ಲ, ಮುಂದೆನೂ ಹೋಗಬಹುದು. ಇದಕ್ಕೆ ಒಂದೇ ಎಕ್ಸಾಮ್ ಇರುತ್ತೆ. ಇವಾಗ ಈ SSC CGL ನೋಡಿದ್ವಿ, ಅದಕ್ಕೆ ಟೈರ್ 1, ಟೈರ್ 2, ಟೈರ್ 3ಯಲ್ಲಿ ನಿಮಗೆ ಟೈಪಿಂಗ್ ಟೆಸ್ಟ್ ಇರುತ್ತೆ ಅಂತ ಹೇಳಿದೆ. ಈ CHSL ಇತ್ತು ನೋಡಿ, ಆ CHSLಗೆ 2 ಪೇಪರ್ಗಳು ಇರ್ತವೆ, ಟೈರ್ 1 ಮತ್ತು ಟೈರ್ 2 ಅಂತ, ಹೌದಾ? ಈ ಥರ ಇತ್ತು.
ಟೈರ್ 1ನಲ್ಲಿ ನಿಮಗೆ ಜಸ್ಟ್ ಕ್ವಶನ್ಸ್ಗಳು ಇರ್ತವೆ, ಆನ್ಸರ್ ಮಾಡಬೇಕು. ಟೈರ್ 2ನಲ್ಲಿ ಕ್ವಶನ್ ಆನ್ಸರು ವಿತ್ ಟೈಪಿಂಗ್ ಟೆಸ್ಟ್ ಇರುತ್ತೆ. ಯಾವುದು SSC CHSLಗೆ. ಅದೇನು ಅಷ್ಟು ಟಫ್ ಇರಲ್ಲ, ಸಿಂಪಲ್. ಅದರಲ್ಲೇ ಎಕ್ಸಾಮ್ ಬರೆಯೋವಾಗಲೇ ಒಂದು ಸ್ವಲ್ಪ ಟೈಪ್ ಮಾಡಬೇಕಷ್ಟೇ. ಅದಾದ ನಂತರ ಈ MTS ಬಗ್ಗೆ. ಈ MTSಸು ನಾವು ಜಸ್ಟ್ 10th ಪಾಸ್ ಆಗಿದ್ದರೆ ಸಾಕು, ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಎಷ್ಟೇ ಪರ್ಸೆಂಟೇಜ್ ಆಗಿರಲಿ, ಎಷ್ಟು ಅಷ್ಟು ಅಂತ ಇಲ್ಲ, ಜಸ್ಟ್ ನೀವು 10th ಪಾಸ್ ಆಗಿದ್ದರೆ ಸಾಕು, ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಏಜ್ ಲಿಮಿಟ್ ಎಷ್ಟು? ಮಿನಿಮಮ್ 18ರಿಂದ 27. ಮತ್ತು ಇದ್ರ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಸಹ ಇರ್ತವೆ. ನೀವೇನಾದರೂ SC ST ಆಗಿದ್ದರೆ ಇನ್ನೂ ಒಂದು 5-6 ವರ್ಷ ನಿಮಗೆ ಹೆಚ್ಚಿಗೆ ವಯಸ್ಸು ಬರುತ್ತೆ. ಅದರಲ್ಲಿ ಮಿನಿಮಮ್ 18ರಿಂದ 27 ವರ್ಷ. ಹೌದಾ? ಇದು ಸಹ ಎಕ್ಸಾಮು ಕನ್ನಡದಲ್ಲೇ ಇರುತ್ತೆ. ಇದಕ್ಕೂ ಸಹ ಸೇಮ್ ಸಿಲೆಬಸ್. ಏನು? GK, ಮ್ಯಾಥ್ಸು, ರೀಸನಿಂಗು, ಇಂಗ್ಲೀಷು ಇಷ್ಟೇ ಇರುತ್ತೆ. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಟ್ವಿಸ್ಟು? ಅದರಲ್ಲಿ ಏನೇನಿತ್ತು, ಮ್ಯಾಥ್ಸು, ರೀಸನಿಂಗು, GK ಹಾಗೆ ಇಂಗ್ಲೀಷು, ಇಷ್ಟು ಸಬ್ಜೆಕ್ಟ್ ಇದ್ವು. ಎಲ್ಲ ಎಕ್ಸಾಮ್ನಲ್ಲೂ ಇದೇ ಇರುತ್ತೆ. ಆದರೆ ಎಲ್ಲ ಎಕ್ಸಾಮಿಗೂ ಈ 4 ಸಬ್ಜೆಕ್ಟ್ಗಳು ಏನಾಕಿತ್ತು, ನಮ್ಮ ಸ್ಕೋರ್ಗೆ ಆ್ಯಡ್ ಆಗ್ತಾಯಿದ್ವು. ಆದರೆ ಈ SSC MTSನಲ್ಲಿ ಹಾಗಲ್ಲ. ಇದರಲ್ಲಿ 2 ಭಾಗ ಮಾಡ್ತಾರೆ ಅವರು. ಏನು? ಮ್ಯಾಥ್ಸು ಮತ್ತು ರೀಸನಿಂಗು. ಈ ಮ್ಯಾಥ್ಸು ರೀಸನಿಂಗ್ ಏನಿದೆ ನೋಡಿ, ಇದೊಂದು ಸೆಷನ್ ಅಂತ ಮಾಡ್ತಾರೆ. GK ಮತ್ತು ಇಂಗ್ಲೀಷು ಇದೊಂದು ಸೆಷನ್. ಈ 2 ಸೆಷನ್ನಲ್ಲಿ ಈ ಮ್ಯಾಥ್ಸು ಮತ್ತು ರೀಸನಿಂಗ್ನಲ್ಲಿ ನಾವು ಪಾಸ್ ಆಗೋಕ್ಕೆ ಮಿನಿಮಮ್ ಮಾರ್ಕ್ಸ್ನ ತೊಗೋಬೇಕು. ಮಿನಿಮಮ್ ಮಾರ್ಕ್ಸ್ನ ನಾವು ತೊಗೊಂಡು ಇದನ್ನು ನಾವು ಪಾಸ್ ಆಗಬೇಕು. ಜಸ್ಟ್ ಪಾಸ್ ಆದರೂ ಸಾಕು, ಇದನ್ನು ಪಾಸ್ ಆಗಬೇಕು. ಇದು ನಮ್ಮ ಸ್ಕೋರ್ ಬೋರ್ಡ್ಗೆ, ನಮ್ಮ ಸ್ಕೋರ್ ಕಾರ್ಡ್ಗೆ ಇದು ಆ್ಯಡ್ ಆಗಲ್ಲ. ಜಸ್ಟ್ ನೀವು ಕ್ವಾಲಿಫೈ ಆಗೋಕ್ಕೆ ಮಾತ್ರ ಈ ಮ್ಯಾಥ್ಸು ರೀಸನಿಂಗು ಬೇಕು ಇದರಲ್ಲಿ. ಹಾಗೆ ಇಲ್ಲಿ ಕೆಳಗಡೆ GK ಮತ್ತು ಇಂಗ್ಲೀಷ್ ಇದಾವೆ ನೋಡಿ. ಇದು ಈ ಹುದ್ದೆಗೆ ನಮಗೆ ಜಾಬ್ ಬೇಕು ಅಂದರೆ ಇವು 2ನ್ನು ನಾವು ಸ್ಟ್ರಾಂಗ್ ಮಾಡ್ಕೋಬೇಕು. GK ಮತ್ತು ಇಂಗ್ಲೀಷ್ ಇದೇ ನಮ್ಮ ಸ್ಕೋರ್ ಕಾರ್ಡ್ಗೆ ಆ್ಯಡ್ ಆಗುತ್ತೆ. ನಮ್ಮದು ಎಷ್ಟು ಸ್ಕೋರ್ ಆಗಿದೆ, ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೀವಿ ಅಂತ ನೋಡ್ತೀವಿ ನೋಡಿ. ಆವಾಗ ಇವು 2ದ್ದೇ ಮಾರ್ಕ್ಸ್ನ ಅವರು ಆ್ಯಡ್ ಮಾಡ್ತಾರೆ. ಅವರು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಇವು 2 ಸಬ್ಜೆಕ್ಟದ್ದು ಮಾರ್ಕ್ಸ್ ಆ್ಯಡ್ ಮಾಡ್ಕೊತಾರೆ. ಇದು ಜಸ್ಟ್ ಫಾರ್ ಕ್ವಾಲಿಫೈ ಇರುತ್ತೆ, ಮ್ಯಾಥ್ಸು ರೀಸನಿಂಗು. ಹೀಗಾಗಿ ಈ ಪರೀಕ್ಷೆ ತುಂಬಾ ಈಸಿ ಇರುತ್ತೆ. ನೀವು ಪ್ರಯತ್ನ ಮಾಡಿದರೆ ಈ ವರ್ಷ ಈ ಪರೀಕ್ಷೆಯನ್ನು ಪಾಸ್ ಮಾಡ್ಬೋದು. ಹೌದಾ? ಈ 3 ಹುದ್ದೆಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಈ 3 ಹುದ್ದೆಗಳಲ್ಲಿ ಯಾವ ಹುದ್ದೆಯ ಸಿಲೆಬಸ್ ಬೇಕು ನಿಮಗೆ ಅದನ್ನು ತಿಳಿಸಿ, ಅದನ್ನು ಕಮೆಂಟ್ ಮಾಡಿ. ನಾನು ನಿಮಗೆ ಸಂಪೂರ್ಣವಾಗಿ ಅದರ ಸಿಲೆಬಸ್ ಏನು, ಸೆಲೆಕ್ಷನ್ ಪ್ರೊಸೆಸ್ ಹೇಗೆ, ಏನು ಓದ್ಕೋಬೇಕು ಎಲ್ಲವನ್ನು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆ ಯಾವ ಹುದ್ದೆಯ ಮೇಲೆ ಕ್ಲಾಸ್ ಮಾಡಬೇಕು, ಯಾವ ಸಬ್ಜೆಕ್ಟ್ ಮಾಡಬೇಕು ಎಂಬುದನ್ನು ಸಹ ತಿಳಿಸಿ, ಅದನ್ನು ನಿಮಗೆ ಕ್ಲಾಸ್ ಮಾಡಿ ಹಾಕ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.